Basavareddy BA and BCom College, Dharwad. My name is Anita. I am handling Monetary Economics subject for BCom 3rd and BA 3rd sem students. Last class we have discussed causes of inflation. Okay, in this class I am going to discuss with you on effect of inflation. ಅದರದ್ದು ಪರಿಣಾಮಗಳು ಏನೇನಾಗ್ತವೆ ಹಣದುಬ್ಬರದಿಂದ ಅಂಥೇಳಿ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಎಫೆಕ್ಟ್ ಆಫ್ ಇನ್ಫ್ಲೇಷನ್ ಆಫ್ ತ್ರೀ ಟೈಪಲ್ಲಿ ಎಫೆಕ್ಟ್ ಆಗ್ತದೆ. ಒಂದು ಎಕನಾಮಿಕ್, ಸೋಷಿಯಲಲ್ಲಿ ಮತ್ತು ಪೊಲಿಟಿಕಲಲ್ಲಿ 3 ಟೈಪ್ಸ್ ಎಫೆಕ್ಟನ್ನು ನಾವು ಇದರಲ್ಲಿ ನೋಡ್ತೇವೆ. ಓಕೆ, ಎಕನಾಮಿಕ್ ಮತ್ತು ಸೋಷಿಯಲ್ ಮತ್ತು ಪೊಲಿಟಿಕಲ್ ಎಫೆಕ್ಟನ್ನು 3 ಟೈಪ್ಸ್ ಆಫ್ ಎಫೆಕ್ಟ್ ಆಗಿದೆ. ಸೊ ದ್ಯಾಟ್ ಫಸ್ಟ್ ಒನ್ ಈಸ್ ಎಕನಾಮಿಕ್ ಎಫೆಕ್ಟ್. ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಎಫೆಕ್ಟ್ ಅದು ಎಲ್ಲಿ 2 ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ. ಒಂದು ಪ್ರೊಡಕ್ಷನಲ್ಲಿ ಆಗ್ತದೆ, ಇನ್ನೊಂದು ಡಿಸ್ಟ್ರಿಬ್ಯೂಷನಲ್ಲಿ ಆಗ್ತದೆ. ಪ್ರೊಡಕ್ಷನಲ್ಲಿ ಯಾವ ರೀತಿ ಆಗ್ತದೆ? ಓಕೆ, ಬಿಕಾಸ್ ಬಿಗಿನಿಂಗಲ್ಲಿ ಕಂಟಿನ್ಯೂಯಸ್ ರೈಸ್ ಇನ್ ದ ಪ್ರೈಸ್ ಇದ್ದಾಗ ಸೇವಿಂಗ್ಸ್ಗೆ ಯಾರೂ ಅಷ್ಟು ವ್ಯಾಲ್ಯೂನ ಕೊಡೋಂಗಿಲ್ಲ. ಯಾಕಂದ್ರೆ ರೈಸ್ ಇನ್ ದ ಪ್ರೈಸ್ ಆಮೇಲೆ ವ್ಯಾಲ್ಯೂ ಆಫ್ ಮನಿ ಏನಾಗ್ತದೆ ಹೇಳ್ರಿ ಕಡಿಮೆ ಆಗ್ತಿರ್ತದೆ. ಕಂಟಿನ್ಯೂಯಸ್ ರೈಸ್ ಇನ್ ದ ಪ್ರೈಸ್, ನೆಕ್ಸ್ಟ್ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸಸ್, ಅಂದರೆ ಅದಕ್ಕೆ ಡಿಕ್ರೀಸ್ ಹಾಕೋತ ಇರುವಂಥ ಸ್ಟೇಜಲ್ಲಿ ಯಾವ ಕಂಪ್ನಿ ಅಥವಾ ಯಾರು ಸೇವಿಂಗ್ಸಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಕೊಡೋಲ್ಲ. ಸೇವಿಂಗ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಅವಾಗೇನಾಗ್ತದೆ, ಸೇವಿಂಗ್ಸ್ಗೆ ಬಿಟ್ಟು ಕೊಟ್ಟು ಉಳಿತಾಯ ಯಾವುದೇ ಕಾರಣಕ್ಕೂ ಮತ್ತೇನಾಗ್ತದೆ, ಉಳಿತಾಯ ಸೇವಿಂಗ್ಸ್ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅದರದ್ದು ಎಫೆಕ್ಟ್ ಕ್ಯಾಪಿಟಲ್ ಮೇಲೆ ಆಗ್ತದೆ. ಸೇವಿಂಗ್ಸ್ ಹೆಂಗಂದ್ರೆ ಕ್ಯಾಪಿಟಲ್ ಇರೋಂಗಿಲ್ಲ, ಬಂಡವಾಳ ಎಲ್ಲಿಂದ ಬರಬೇಕು? ಈಗ ನಾವು ಬಂದಂಥ ಪ್ರೊಡಕ್ಷನ್ ಸೋಲ್ಡ್ ಆಗಿ ಅದರಿಂದ ಅಮೌಂಟ್ ಬಂದರೆ ಸೇವ್ ಮಾಡ್ತೀವಿ. ಸೇವ್ ಮಾಡಿದ ಅಮೌಂಟ್ ಮತ್ತೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಅಮೌಂಟ್ ಸೇವೇ ಆಗತ್ತಿಲ್ಲ ಅಥವಾ ಅಮೌಂಟಿಗೆ ನಾವು ವ್ಯಾಲ್ಯೂನ ಕೊಡತ್ತಿಲ್ಲ ಅಂದರೆ ರೈಸ್ ಇನ್ ದ ಪ್ರೈಸ್ ಇದ್ದಾಗ ಯಾರು ಸೇವಿಂಗ್ಸಿಗೆ ಅಷ್ಟು ವ್ಯಾಲ್ಯೂ ಕೊಡೋಲ್ಲ. ಅದಕ್ಕೆ ಏನಾಗ್ತದೆ ಹೇಳಿ, ಕ್ಯಾಪಿಟಲ್ ಬರಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ನಮ್ದು ಏನಾಗ್ತದೆ, ಮಿತಿಮೀರಿದ ಏರಿಕೆಯ ಹಣದ ಮೌಲ್ಯ ಕಡಿಮೆ ಆಗುತ್ತಾ ಹೋದಂತೆ ಭಾಳಷ್ಟು ವ್ಯಾಲ್ಯೂ ಆಫ್ ಮನಿ. ಫಾರ್ ಎಕ್ಸಾಂಪಲ್ ನಮ್ಮದು ಕಂಪೇರ್ ಇಂಡಿಯನ್ ಕರೆನ್ಸಿ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡಿದಾಗ ಅದ್ರ ವ್ಯಾಲ್ಯೂ ಕಡಿಮೆ ಆಗಿಬಿಡ್ತು ಅಂತಂದರೆ ಅಲ್ಲಿ ಹಾಕಿದಂಥ ಇಲ್ಲಿ ಫಾರಿನರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದನ್ನು ಅವರು ಬ್ಯಾಕ್ ಟೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಹಿಂಪಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಅದು ನಮ್ಮದು ಕಡಿಮೆ ಅದ ಅಂತಂದ್ರೆ ಯಾರೂ ಅಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ ಹೇಳ್ರಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋಂಗಿಲ್ಲ. ಕ್ಯಾಪಿಟಲ್ ಜನ್ರೇಷನ್ ಇಲ್ಲ ಅಂತಂದರೆ, ಬಂಡವಾಳ ಹಾಕಲಿಲ್ಲ ಅಂತಂದ್ರೆ ಪ್ರೊಡಕ್ಷನ್ ಏನಾಗ್ತದೆ, ಸ್ಕೇಸಿಟಿ ಆಫ್ ಪ್ರೊಡಕ್ಷನ್ ಆಗ್ತದೆ. ಸ್ಕೇಸಿಟಿ ಆಫ್ ಪ್ರೊಡಕ್ಷನ್, ಸ್ಕೇಸಿಟಿ ಆಫ್ ಪ್ರೊಡಕ್ಷನ್ ಏನಾಗ್ತದೆ, ನಮ್ಮ ಪ್ರೊಡಕ್ಷನ್ ಕುಂಠಿತ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಇಲ್ಲಿ ನಮ್ದು ಕ್ಯಾಪಿಟಲ್ ಇದ್ರೆ ನಾವು ಪ್ರೊಡಕ್ಷನ್ಗೆ ಹಾಕಿರ್ತೀವಿ, ಅಮೌಂಟ್ ಹಾಕುವಷ್ಟು ಏಬಲ್ ನಮ್ಮ ಕ್ಯಾಪಿಟಲಲ್ಲಿ ಇಲ್ಲ ಅಂತಂದ್ರೆ ಏನಾಗ್ತದೆ ಹೇಳಿದ್ರೆ ನಮ್ಮ ಪ್ರೊಡಕ್ಷನ್ ಸ್ಲೋ ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ, ಉತ್ಪಾದನಾ ವೆಚ್ಚ ಏರಿಕೆ ಆಗ್ತೈತಿ, ಲಾಭ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಿಗೆ ಆಗ್ತೈತಿ, ಪ್ರಾಫಿಟ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸಸ್, ಪ್ರಾಫಿಟ್ ಡಿಕ್ರೀಸಸ್. ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಿಗೆ ಆಗಿ ಪ್ರಾಫಿಟ್ ಏನಾಗ್ತದೆ ಹೇಳ್ರಿ, ಕಡಿಮೆ ಹಾಕೋತ ಬರುತ್ತೆ. ಯಾಕಂದರೆ ನಾವು ಈ ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ಇದ್ದಂಥ ಪ್ರಾಡಕ್ಟನ್ನ ನಾವೇನು ಮಾಡ್ಬೇಕಾಗ್ತೈತೆ ಹೇಳ್ರಿ, ಅದನ್ನು ನಾವು ಡಿಸ್ಪ್ಯೂಟ್ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಏನಾಗ್ತದೆ ಹೇಳಿ, ಉತ್ಪಾದಕರು ಮತ್ತು ಉದ್ಯಮದ ನಷ್ಟ, ಇದರಿಂದ ಏನಾಗ್ತೈತಿ, ನಷ್ಟ ಅನುಭವಿಸ್ತಾರೆ, ಅಂದರೆ ಲಾಸ್. ಪ್ರಾಫಿಟ್ ಇಲ್ಲ ಅಂತಂದ್ರೆ ಅಥವಾ ನಮ್ಮ ಕಡೆ ಸೇವಿಂಗ್ಸ್ ಇಲ್ಲ ಅಂದರೆ ನಾವು ವೇಜಸ್ಸನ್ನು ಹೆಂಗೆ ಪ್ರೊವೈಡ್ ಮಾಡಬೇಕು ವರ್ಕರ್ಸಿಗೆ, ಹೌದಿಲ್ಲ? ಅಥವಾ ಮತ್ತು ನೀವು ರೆಂಟ್ ಕಟ್ಟೋದು ಯಾವ ರೀತಿ, ಎಲೆಕ್ಟ್ರಿಸಿಟಿ ಕಟ್ಟೋದು ಯಾವ ರೀತಿ, ಲಾಸನ್ನು ಅನುಭವಿಸಿ ಒಂದೊಂದು ಇಂಡಸ್ಟ್ರಿ ಏನಾಗ್ತವೆ ಹೇಳಿ, ಸಿಕ್ ಇಂಡಸ್ಟ್ರೀಸ್ ಅಂತ ಹೇಳಿ ಆಗುವಂಥ ಪೊಸಿಷನ್ನು ಕೂಡ ಏನಾಗ್ತದೆ ಈ ಸಿಚುವೇಷನಲ್ಲಿ, ಇನ್ಫ್ಲೇಷನ್ ಸಿಚುವೇಷನ್ನಲ್ಲಿ ಬರ್ತದೆ. ಹಣದುಬ್ಬರ ಸಮಯದಲ್ಲಿ ಉತ್ಪಾದನೆ ಮಾದರಿಯು ಬದಲಾಗುತ್ತಾ ಹೋದಂತೆ ಉತ್ಪಾದಕರೇ ಅವಶ್ಯಕ ವಸ್ತುಗಳಿಗೆ ಬದಲಾಗಿ ವಿಲಾಸಿ ವಸ್ತುಗಳ ಉತ್ಪಾದನೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಈಗ ಅದು ನಮ್ಮದು ಪ್ರೊಡಕ್ಷನ್ ಕಡಿಮೆ ಇದೆ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ ಹೇಳಿ, ಬೇರೆ ಪ್ರಾಡಕ್ಟ್ಗೆ ಹೋಗ್ತಾರೆ ಅಥವಾ ಆಲ್ಟರ್ನೇಟಿವ್ ವೇನ ಹುಡುಕ್ತಾರೆ. ಸರಕುಗಳ ಬೆಲೆಗಳು ಏರ್ತಾರೆ, ಶಾರ್ಟೇಜ್ ಆಫ್ ಮಟೀರಿಯಲ್ಸ್ ಇದ್ದಾಗ ಅವ್ರು ಇದ್ದಂಥ ಸರಕುಗಳನ್ನ ಸಸ್ಟೈನ್ ಮಾಡಬೇಕಲ್ಲ, ಅದಕ್ಕೆ ಏನಾಗ್ತದೆ ಹೇಳಿ, ಶಾರ್ಟೇಜ್ ಆಫ್ ಮಟೀರಿಯಲ್ ಆಗ್ತದೆ. ರಾ ಮಟೀರಿಯಲ್ ಶಾರ್ಟೇಜ್ ಆಗ್ತದೆ. ಶಾರ್ಟೇಜ್ದಾಗ ಆಟೋಮೆಟಿಕಲಿ ಪ್ರೈಸ್ ಹೆಚ್ಚಿಗೆ ಆಗ್ತೈತಿ. ಇದ್ದಂಥ ಸರಕುಗಳನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದಲ್ಲ, ಆವಾಗ ಅವರು ಪ್ರೈಸನ್ನು ಹೈ ಮಾಡ್ತಾರೆ. ಆವಾಗ ಹೈ ಆದಾಗ ತಕ್ಷಣ ಏನಾಗ್ತದೆ ಹೇಳಿ, ಅದಕ್ಕೆ ಲಾಭನ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ಸಿಚುವೇಶನ್. ಆವಾಗ ಏನು ಮಾಡ್ತಾರೆ ಹೇಳಿ, ಕಳ್ಳತನ ಅಥವಾ ನಿಮ್ಮದು ಕರಪ್ಷನ್ ಆ ರೀತಿ ಸ್ಟಾರ್ಟ್ ಆಗ್ತಾವೆ ಅನದರ್ ವೇ. ಆಮೇಲೆ ಬೇರೆ ಇರೋಂಥ ಸಣ್ಣ ಸಣ್ಣ ವ್ಯಾಪಾರಸ್ಥರು ಏನಾಗ್ತಾರೆ ಹೇಳ್ರಿ, ಅವರು ತಮ್ಮ ಕಂಪ್ನೀಸ್ಗಳನ್ನ ಅಥವಾ ತಮ್ಮ ಇಂಡಸ್ಟ್ರಿಗಳನ್ನ
ಸಿಕ್ ಇಂಡಸ್ಟ್ರಿ ಅಥವಾ ಕಂಟಿನ್ಯೂಯಸ್ ಲಾಸನ್ನು ಅನುಭವಿಸುತ್ತಾ ಮುಚ್ಚಿ ಹೋಗುವಂಥ ಪರಿಸ್ಥಿತಿನೂ ಬರ್ತದೆ. ಓಕೆ, ನೆಕ್ಸ್ಟ್ ಹಣದುಬ್ಬರ ಮಾರುಕಟ್ಟೆ ಬೆಲೆ ನಿರ್ಧಾರವನ್ನು ಹದಗೆಟ್ಟು ಅರ್ಥವ್ಯವಸ್ಥೆ ಕೂಡ ಏನಾಗ್ತದೆ ಹೇಳಿ ನಷ್ಟವನ್ನು ಅನುಭವ, ಜಿ ಡಿ ಪಿನೂ ಕೂಡ ಅಥವಾ ನಮ್ದು ಮೈನಸ್ನಾಗ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೊಡಕ್ಷನ್ ಇಲ್ಲ ಅಂತಂದ್ರೆ ಎಲ್ಲಿಂದ ನೀವು ಡಿಸ್ಟ್ರಿಬ್ಯೂಷನ್ ಆಗ್ತದೆ, ಯಾರು ನಮ್ಮ ಪ್ರಾಡಕ್ಟನ್ನು ತೊಗೋಬೇಕು, ಹೌದಿಲ್ವಾ? ಹಾಗಾಗಿ ಹಣದುಬ್ಬರ ಕೊನೆ ಹಂತದಲ್ಲಿ ಬೆಲೆಗಳು ಬಹಳಷ್ಟು ಏರಿಕೆ ಹಾಕೋತಾ ಹೋಗಿ ನಮ್ಮ ದೇಶದ ಮೇಲೆ ಅಂದರೆ ಇನ್ವೆಸ್ಟರ್ಸ್ ನಮ್ಮ ಮೇಲಿನ ಭರವಸೆ ಅಥವಾ ಅವರು ನಮ್ಮ ಕಡೆ ಹಾಕಿರ್ತಾರಲ್ಲ ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ಬೆಸ್ಟ್ ರಿಟರ್ನ್ ಸಿಗಲಿಲ್ಲ ಅಂತಂದ್ರೆ ಅವ್ರು ಏನು ಮಾಡೋಂಗಿಲ್ಲ ಹೇಳಿ ನೆಕ್ಸ್ಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಂಗಿಲ್ಲ, ಯಾಕಂದ್ರೆ ಅಲ್ಲಿ ರಿಟರ್ನ್ ಇಲ್ಲ ಅಥವಾ ಪ್ರೈಸ್ ಕಂಟಿನ್ಯೂಯಸ್ ಏರ್ಕೊತಾ ಹೋದಂಗೆ ಆಮೇಲೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಹಾಕೋದು ಸ್ಟಾರ್ಟ್ ಆಕೈತಿ, ಅಮೌಂಟ್ ಇಲ್ಲಿ ಸೇವಿಂಗ್ಸ್ ಇರೋಂಗಿಲ್ಲ, ಅವ್ನು ವೇಜಸ್ ಕೊಡೋಕ್ಕೆ ಸಾಧ್ಯ ಇರೋಂಗಿಲ್ಲ. ವೇಜಸ್ ಯಾಕೆ ಕೊಡೋಂಗಿಲ್ಲ ಅಂತಂದ್ರೆ ಪ್ರೊಡಕ್ಷನ್ ಸ್ಲೋ ಇರ್ತೈತಿ, ಪ್ರೊಡಕ್ಷನ್ ಎದಕ್ಕೆ ಸ್ಲೋ ಇರ್ತೈತಿ, ಅಮೌಂಟ್ ಇರೋಂಗಿಲ್ಲ. ಹೌದಾ, ಅಮೌಂಟ್ ಯಾಕೆ ಇರೋಂಗಿಲ್ಲ, ಅಲ್ಲಿ ಕಂಟಿನ್ಯೂಯಸ್ ಪ್ರೈಸ್ ಇದ್ದಾಗ ಯಾರು ರಾ ಮೆಟೀರಿಯಲ್ ಶಾರ್ಟೇಜ್ ಇರ್ಬೋದು, ರಾ ಮೆಟೀರಿಯಲ್ ಅದಕ್ಕೆ ಶಾರ್ಟೇಜ್ ಹೈ ಪ್ರೈಸ್ ಇರ್ತದೆ. ಇದೆಲ್ಲ ಸಿಚುವೇಶನ್ ಒಂದಕ್ಕೊಂದು ಏನಂದ್ರೆ ಸರ್ಕಲ್ ರೀತಿ ಇರ್ತದೆ. ಆ ರೀತಿ ಇದ್ದಾಗ ಏನಾಗ್ತದೆ ಹೇಳಿ ನಮ್ಮ ಪ್ರೊಡಕ್ಷನಲ್ಲಿ ಎಫೆಕ್ಟ್ ಆಗಿ ಪ್ರೊಡಕ್ಷನ್ ಸ್ಲೋ ಆಗಿ ಒಂದಿಷ್ಟು ಇಂಡಸ್ಟ್ರಿಗಳು ಏನಾಗ್ತವೆ ಹೇಳಿ ಸಿಕ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರೆದು ಒಂದಿಷ್ಟು ಸಸ್ಟೈನ್ ಮಾಡ್ತಾರೆ 1, 2 or 3 ಪೀರಿಯಡ್. ಆದರೆ ಸಸ್ಟೈನ್ ಮಾಡ್ಕೋವಂಥ ಸಿಚುವೇಶನು ಇಲ್ಲ ಅಂತಂದ್ರೆ ಅವೆಲ್ಲ ಏನಾಗ್ತವೆ ಹೇಳಿ ಕ್ಲೋಸ್ ಆಗಿ ಇಂಡಸ್ಟ್ರಿನ ಕ್ಲೋಸ್ ಆಗಿರುವಂಥ ಅಷ್ಟು ಮತ್ತು ಕ್ಲೋಸ್ ಆಗ್ತಂದ್ರೆ ಅಲ್ಲಿರುವಂಥ ಎಂಪ್ಲಾಯೀಸ್ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ನೆಕ್ಸ್ಟ್ ಪ್ರೊಡಕ್ಷನ್ ಜಿ ಡಿ ಪಿಯಲ್ಲೆಲ್ಲ ಏನು ಎಫೆಕ್ಟ್ ಆಗ್ತದೆ ಅಂತೇಳಿ. ದೀಸ್ ಆರ್ ದಿ ಎಫೆಕ್ಟ್ ಆಫ್ ಪ್ರೊಡಕ್ಷನ್. ಮೀನ್ಸ್ ಎಫೆಕ್ಟ್ ಆನ್ ಡಿಸ್ಟ್ರಿಬ್ಯೂಷನ್, ವಿತರಕರ ಮೇಲೆ ಯಾವ ರೀತಿಯಾಗಿ ನಮ್ದು ಇನ್ಫ್ಲೇಷನ್ ಎಫೆಕ್ಟ್ ಆಗ್ತದೆ. ಇನ್ಫ್ಲೇಷನ್ ರೀಡಿಸ್ಟ್ರಿಬ್ಯೂಷನ್ ಇನ್ಕಮ್ ಬಿಕಾಸ್ ಪ್ರೈಸಸ್ ಆಲ್ ಫ್ಯಾಕ್ಟರ್ಸ್ ಡು ನಾಟ್ ರೈಸ್ ಇನ್ ದ ಸೇಮ್ ಪ್ರಪೋರ್ಷನ್. ಎಲ್ಲ ಪ್ರೈಸೂ ಒಟ್ಟ ಟೈಮಿಗೆ ಏನಾಗಂಗಿಲ್ಲ ಹೇಳ್ರಿ ರೈಸ್ ಆಗಂಗಿಲ್ಲ, ಯಾಕಂದರೆ ಇಟ್ ಡಿಪೆಂಡ್ ಆನ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಆನಿಯನ್ ಪ್ರೈಸ್ ಹೆಚ್ಚಿಗೆ ಆಗ್ತಂದ್ರೆ ನಾವು ಇಷ್ಟು ವೆಜಿಟೇಬಲ್ ಪ್ರೈಸ್ ಹೆಚ್ಚಿಗೆ ಆಗ್ತದೆ ಅಂತ ಇಲ್ಲ, ಸಮ್ ಗುಡ್ಸದಷ್ಟು ಏನಾಗ್ತದೆ ಹೇಳಿ ವೇರಿಯೇಷನ್ ಆಗ್ತದೆ. ಓಕೆ, ದ ಎಫೆಕ್ಟ್ ಆನ್ ಇನ್ಫ್ಲೇಷನ್ ಇನ್ಕಮ್ ಆಫ್ ಅ ಡಿಫ್ರೆಂಟ್ ಕ್ಲಾಸಸ್ ಅರ್ನ್ಡ್ ಈಸ್ ನಾಟ್ ಯೂನಿಫಾರ್ಮ್. ಒಂದಿಷ್ಟು ಯೂನಿಫಾರ್ಮಿಟಿ ಇರಲ್ಲ. ಇನ್ ಡಿಫ್ರೆಂಟ್ ಕನ್ಸಿಡರ್ ಡಿಫ್ರೆಂಟ್ ಲೆವೆಲ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಇನ್ಫ್ಲೇಷನ್ ಇಂಡಿಕೇಟ್ ರೈಸ್ ಇನ್ ದ ಪ್ರೈಸ್ ಲೆವೆಲ್, ಫಾಲ್ ಇನ್ ದ ವ್ಯಾಲ್ಯೂ ಆಫ್ ಮನಿ. ಅದೇ ಹೇಳಿಲ್ಲ ಪ್ರೈಸ್ ಹೈ ಆಗ್ತದೆ, ಅದರ ವ್ಯಾಲ್ಯೂ ಆಫ್ ಮನಿ ಕಂಪೇರ್ ಮಾಡಿದ್ರೆ ನಮ್ಮದು ವ್ಯಾಲ್ಯೂ ಇನ್ನೊಂದು ಕಂಟ್ರಿ ವ್ಯಾಲ್ಯೂಕ್ಕಿಂತ ಏನಿರ್ತದೆ ಕಡಿಮೆ ಇರ್ತದೆ. ಓಕೆ, ಅದರದ್ದು ವಿದಿನ್ ಏನೇನಾಗ್ತದೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಡೆಟರ್ಸ್ ಮತ್ತು ಕ್ರೆಡಿಟರ್ಸ್. ಡೆಟರ್ಸ್ ಮತ್ತು ಕ್ರೆಡಿಟರ್ಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತದೆ ಅಂತಂದರೆ ಡೆಟರ್ಸ್ ಈಸ್ ನಥಿಂಗ್ ಅ ಪರ್ಸನ್ ಹೂ ಗಿವ್ಸ್ ಮನಿ ಟು ದ ಅದರ್ಸ್ ಈಸ್ ಕಾಲ್ಡ್ ಆಸ್ ಡೆಟರ್. ಕ್ರೆಡಿಟರ್ ಈಸ್ ನಥಿಂಗ್ ಬಟ್ ಅ ಪರ್ಸನ್ ಹೂ ರಿಸೀವ್ ಮನಿ ಫ್ರಮ್ ಅದರ್ಸ್ ಈಸ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್. ಯಾರು ಅಮೌಂಟನ್ನು ಕೊಡ್ತಾರೋ ಅವ್ರು ಡೆಟರ್ಸ್, ಯಾರು ಅಮೌಂಟನ್ನು ಇಸ್ಕೋತಾರೋ ಅವರು ಕ್ರೆಡಿಟರ್ಸ್. ಫಾರ್ ಎಕ್ಸಾಂಪಲ್ ಎ ಗಿವ್ಸ್ 10,000 ಮನಿ ಟು ದ ಬಿ. ಹಿಯರ್ ಬಿ ಇಸ್ ಅ ಕ್ರೆಡಿಟರ್, ಎ ಇಸ್ ಅ ಡೆಟರ್. ಫಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಡೆಟರ್ ಮತ್ತು ಕ್ರೆಡಿಟರ್ ಅಂತಂದರೆ ನಾನು ಎ ಅನ್ನೋ ವ್ಯಕ್ತಿಗೆ ಅಥವಾ ಬಿ ಅನ್ನೋ ವ್ಯಕ್ತಿ 10,000 ರೂಪೀಸ್ ಕೊಟ್ಟೆ ಅಂತಂದರೆ ನಾನು ಡೆಟರ್, ಅವ್ರು ನನಗೆ ಕ್ರೆಡಿಟರ್. ಓಕೆ, ಇವ್ರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಯಾಕೆ ಇನ್ಫ್ಲೇಷನ್ ಆಗೋದ್ರಿಂದ ಅಂತಂದರೆ ಫಸ್ಟ್ ಒನ್ ಡೆಟರ್ಸ್ ಈಸ್ ಆ್ಯಸ್ ಅ ಗ್ರೂಪ್ ಆಫ್ ಬೆನಿಫಿಷಿಯಲ್ ಡ್ಯೂರಿಂಗ್ ದ ಇನ್ಫ್ಲೇಷನ್ ವೆರ್ ಆ್ಯಸ್ ಕ್ರೆಡಿಟರ್ ಆರ್ ಪುಟ್ ಅ ಲಾಸ್. ಈಗ ನಾವು ಇವ್ರು ಅಮೌಂಟ್ ಕೊಟ್ಟಿರ್ತಾರೆ, ಇದನ್ನು ರಿಟರ್ನ್ ಮಾಡುವಂಥ ಶಕ್ತಿ ಕ್ರೆಡಿಟರ್ಸ್ ಕಡೆ ಇರಲ್ಲ. ಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಏನಾಗ್ತದಲ್ಲಿ ಹೈ ಹಾಕೋದು ಹೋಗ್ತೈತಿ. ಯಾಕಂದರೆ ಇನ್ಫ್ಲೇಷನ್ ರೈಸ್ ಇಂದ ಪ್ರೈಸ್ ಇದ್ದಾಗ ಯಾರು ಏನೋ ಇವ್ರ ಕಡೆ ವ್ಯಾಪಾರ ಆಗಿರೋಂಗಿಲ್ಲ, ಅಥವಾ ಇವರೊಬ್ಬರು ಡಿಸ್ಟ್ರಿಬ್ಯೂಟರ್ ಅನ್ಕೋರಿ, ವಿತರಕರು ಅನ್ಕೋರಿ, ಇವ್ರ ಕಡೆ ಯಾರು ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋಂಗಿಲ್ಲ. ಇವ್ರಿಗೆ ಅಮೌಂಟ್ ಎಲ್ಲಿಂದ ಜನ್ರೇಟ್ ಆಗಬೇಕು ಕ್ರೆಡಿಟರ್ಸಿಗೆ, ಇವರು ಅಮೌಂಟ್ ಜನ್ರೇಟ್ ಆದ ಡೆಟರ್ಸಿಗೆ ಕೊಡ್ತಾರೆ. ಅಮೌಂಟ ಜನ್ರೇಟ್ ಆಗಿಲ್ಲ ಅಂದರೆ ಡೆಟರ್ಸಿಗೆ ಕೊಡೋದು ಹೆಂಗೆ, ಅವ್ರು ತಮ್ಮ ಲೋನ್ ಕೊಟ್ಟಿದ್ದ ಅಮೌಂಟನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಬ್ಯಾಂಕೇ ಇಟ್ಕೋರಿ ನೀವು, ಬ್ಯಾಂಕ್ ಡೆಟರ್, ನಾವು ಕ್ರೆಡಿಟರ್. ಲೋನ್ ಕೊಟ್ಟಿರ್ತಾರೆ, ಬ್ಯಾಂಕಿಗೆ ಯಾವ ರೀತಿ ನಾವು ಅಮೌಂಟನ್ನು ಕೊಡ್ಬೇಕು. ಲೋನ್ ತೆಗೆಸ್ಕೊಂಡಿರ್ತೀವಿ 10,000 ಅಥವಾ ಕ್ರೋರ್ಸ್ ಕಡೆ ತೆಗೆಸ್ಕೊಂಡಿರ್ತೀವಿ ನಮ್ಮ ಬಿಸ್ನೆಸ್ ಮೇಲೆ. ತೆಗೆಸ್ಕೊಂಡಾಗ ನಮ್ಮ ಬಿಸ್ನೆಸ್ ಕರೆಕ್ಟಾಗಿ ನಡೆಯತ್ತಿಲ್ಲ ಅಥವಾ ಬಿಸ್ನೆಸ್ ಕರೆಕ್ಟಾಗಿ ರನ್ ಆಗತ್ತಿಲ್ಲ ಅಂತಂದ್ರೆ ನಮ್ಮ ರೀಪೇಮೆಂಟ್ ಆಫ್ ಪ್ರೈಸ್ ಇನ್ಸ್ಟಾಲ್ಮೆಂಟ್ ಅಥವಾ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್ ಅಮೌಂಟ್ ಇಸ್ ವೆರಿ ಡಿಫಿಕಲ್ಟ್. ಹೆಂಗೆ ನೀವು ರೀಪೇಮೆಂಟ್ ಮಾಡ್ತೀರಿ ಇವ್ರಿಗೆ? ರೀಪೇಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ರೈಸಿಂದ ಪ್ರೈಸ್ ಇದ್ದಾಗ ಪ್ರೊಡಕ್ಷನ್ನ ಸ್ಲೋ ಇರ್ತದೆ, ಮತ್ತು ರಾ ಮೆಟೀರಿಯಲ್ ಪ್ರೈಸು ಹೈ ಇರ್ತದೆ. ಅವಾಗ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್ ಆಗ್ತದೆ ಡೆಟ್ರಸಿಗೆ. ಮತ್ತು
ಕ್ರೆಡಿಟರ್ಸ್ಗೆ ಆಗ್ತದೆ. ಡೆಟರ್ಸ್ ಬಿಡ್ರಿ, ಅವ್ರು ಇಂಟ್ರೆಸ್ಟ್ ಇರಿಸ್ಕೊತಾ ಹೋಗ್ತಿರ್ತಾರೆ, ಅವ್ರಿಗೆ ಮತ್ತು ಅಮೌಂಟ್ ಜನರೇಟ್ ಆಗೋಂಗಿಲ್ಲ, ಸೇವಿಂಗ್ಸ್ ಇರೋಂಗಿಲ್ಲಲ್ಲ ಅಲ್ಲಿ. ಓಕೆ, ಹಂಗಾಗ್ತದೆ. ದ ಡೆಟ್ ಆರ್ ಆಲ್ವೇಸ್ ಫಿಕ್ಸ್ ಇನ್ ಟರ್ಮ್ಸ್ ಆಫ್ ಮನಿ ಇನ್ ಅ ಮಾಡರ್ನ್ ಎಕನಾಮಿ. ವೆನ್ ದ ಪರ್ಸನ್ ಬಾರೋ ಮನಿ ಫ್ರಮ್ ದ ಬಿಫೋರ್ ಅಂದರೆ ಪ್ರೈಸ್ ಲೆವೆಲ್ ಜಾಸ್ತಿ ಆಗೋಕ್ಕಿಂತ ಬಿಫೋರ್ ತೊಗೊಂಡಿರ್ತಾನೆ, ಬಟ್ ರೀಪೇಮೆಂಟ್ ಲೇಟರ್ ವಿತ್ ದ ಪ್ರೈಸ್ ಈಸ್ ರೈಸಿಂಗ್, ಪ್ರೈಸ್ ಆಗೋಬೇಕಾದ್ರೆ ಹಿ ಪೇ ಬ್ಯಾಕ್ ಟು ದ ಸಮ್ ಅಮೌಂಟ್. ಹೇಳ ಹಿ ಪೇ ಬ್ಯಾಕ್. ಇವ್ರೇನು ಬಿಡ್ತಾರೆ, ಬ್ಯಾಂಕವ್ರು ಬಿಡಲ್ಲ, ಇಂಟ್ರೆಸ್ಟ್ ಜಾಸ್ತಿ ಮಾಡ್ಕೊತ ಹೋಗ್ತಿರ್ತಾರೆ. ಇಂಟ್ರೆಸ್ಟ್ ಜಾಸ್ತಿ ಹಾಕೋತ ಹೋಗ್ತಿರ್ತಾರೆ, ರೀಪೇಮೆಂಟ್ ಅಮೌಂಟೇ ಇಲ್ಲ ಅಂತಂದ್ರೆ ವೆರಿ ಡಿಫಿಕಲ್ಟ್. ಫಾರ್ ಎಕ್ಸಾಂಪಲ್, ನೀವು ವಿಜಯ್ ಮಲ್ಯದ ಅಮೌಂಟ್ ನೋಡಿರಿ, SBI ಲೋನ್ ಕೊಟ್ಟಿದೆ, ಅದನ್ನು ರೀಪೇಮೆಂಟ್ ಅದು ಕೆಪಾಸಿಟಿ ಇಲ್ಲ. ಓಕೆ, ಬಟ್ ಮನಿ ಡೆಫಿನೆಟ್ಲಿ ಹ್ಯಾವಿಂಗ್ ಲೆಸ್ ಪರ್ಚೇಸಿಂಗ್ ಪವರ್. ಅವಾಗ ಪರ್ಚೇಸಿಂಗ್ ಪವರ್ ಲೆಸ್ ಇದ್ದಾಗ ವೆರಿ ಡಿಫಿಕಲ್ಟಿ ಟು ರೀಪೇ ದ್ಯಾಟ್ ಅಮೌಂಟ್. ಆ ಅಮೌಂಟನ್ನ ರೀಪೇಮೆಂಟ್ ಮಾಡೋದು ವೆರಿ ಡಿಫಿಕಲ್ಟ್ ಆಗ್ತದೆ. ಕ್ರೆಡಿಟರ್ಸ್ ಆರ್ ಎಟ್ ಅ ಲಾಸ್ ಡ್ಯೂರಿಂಗ್ ದ ಇನ್ಫ್ಲೇಷನ್. ದೇ ಆರ್ ರಿಸೀವ್ ಮನಿ ಹ್ಯಾವಿಂಗ್ ಲೆಸ್ಸರ್ ಪರ್ಚೇಸಿಂಗ್ ಅಮೌಂಟ್. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಅದಕ್ಕಿಂತ ಲೆಸ್ ಅಮೌಂಟ್ನಾಗ ಅವ್ರು ಪರ್ಚೇಸ್ ಮಾಡುವಂಥ ಆ ಸಿಚುವೇಶನ್ ಕ್ರೆಡಿಟರ್ಸಿಗೆ ಬರ್ತದೆ. ಈಗ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಜನವರಿಗೆ ಯಾರೋ ಒಬ್ರು ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅವ್ರಿಗೇನು ಗೊತ್ತಿತ್ತಾ ಮಾರ್ಚಲ್ಲಿ ಕೋವಿಡ್ ಬರ್ತದೆ ಅಂಥೇಳಿ? ಇಲ್ಲ, ಲೋನ್ ತೊಗೊಂಡಿರ್ತಾರೆ, ಎಷ್ಟೋ ಲೋನ್ ತೊಗೊಂಡಿರ್ತಾರೆ, ಅದು ಬಿಸ್ನೆಸ್ ಕರೆಕ್ಟ್ ಹೋಗ್ತದೆ ಅಂತೆ. ಬಿಕಾಸ್ 2 or 3 ಮಂತ್ಸ್ಗೆ ಲಾಕ್ಡೌನ್ ಆದ ತಕ್ಷಣ ಸ್ಟಾಪ್ ಮಾಡುವಂಥ ಸಿಚುವೇಶನ್ ಬಂದಾಗ ಅವರು ಕ್ರೆಡಿಟರ್ ಆಗಿರ್ತಾರೆ. ಡೆಟರ್ಗೆ ಹೆಂಗೆ ರೀಪೇಮೆಂಟ್ ಮಾಡಬೇಕು? ಲಾಸ್ನಾಗ ಇರ್ತಾರೆ ಅವರು. ಪರ್ಚೇಸಿಂಗ್ ಪವರ್ ಇಸ್ ಲೆಸ್. ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅದಕ್ಕಿಂತ ಲೆಸ್ನಾಗಿರ್ತದೆ. ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ರೀಪೇ ದ್ಯಾಟ್ ಅಮೌಂಟ್ ಟು ದ ಡೆಟರ್. ಈ ಸಿಚುವೇಶನ್ ಏನು ಮಾಡ್ತಾರೆ ಹೇಳಿ, ಕ್ರೆಡಿಟರ್ಸ್ ಅನುಭವಿಸ್ತಾರೆ. ಯಾಕಂದರೆ ಇಂಟ್ರೆಸ್ಟ್ ರೇಟ್ ಹೈ ಅವ್ರು ಬಿಡ್ತಾರಲ್ಲ, ಇಂಟ್ರೆಸ್ಟ್ ರೇಟ್ ಅವ್ರು ಮಂತ್ಲಿ ನಾವು ಇಂಟ್ರೆಸ್ಟ್ ಪೇ ಮಾಡ್ತೇವೆ, ಮತ್ತು ಮಂತ್ಲಿ ಅದು ಇಂಟ್ರೆಸ್ಟ್ ಏನಾಗಿರ್ತದೆ ಹೇಳಿ, ಹೈ ಹಾಕೋತ ಹೋಗಿರ್ತದೆ. ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ರೀಪೇಮೆಂಟ್ ದಟ್ ಅಮೌಂಟ್ ಡ್ಯೂರಿಂಗ್ ದ ಇನ್ಫ್ಲೇಷನ್. ದ ನೆಕ್ಸ್ಟ್ ಒನ್ ಈಸ್ ಇನ್ವೆಸ್ಟರ್ಸಿಗೆ ನಾವು ಕಂಪೇರ್ ಮಾಡಿಬಿಟ್ರೆ ಇವರೆಲ್ಲ ರಿಚನ್ನ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಇನ್ವೆಸ್ಟರ್ಸ್ ಆರ್ ನಥಿಂಗ್ ಬಟ್ ಫಾರ್ಮರ್ಸ್, ಅವರೆಲ್ಲ ಇರ್ತಾರೆ. ಅವ್ರಿಗೆ ತಮ್ಮ ಬೆಳೆಯುವಂಥ ಪ್ರೈಸ್ ಈಗ ನಾರ್ಮಲ್ ಡೇಸಲ್ಲಿ 10 ರೂಪೀಸಿಗೆ ಹೋಗ್ಬಿಡ್ತಂದ್ರೆ ಆ ರೈಸಿಂದ ಪ್ರೈಸ್ ಎಲ್ಲ 20 ರೂಪೀಸು. ಅವರೆಲ್ಲ ರಿಚ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಅವರು ಮೋರ್ ದೆನ್ ದ್ಯಾಟ್ ಅವ್ರ ಪರ್ಚೇಸಿಂಗ್ ಪವರ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ದೋಸ್ ಆರ್ ಇನ್ವೆಸ್ಟ್ ಇನ್ ಇಕ್ವಿಟೀಸ್, ಬಟ್ ರಾದರ್ ದೆನ್ ರ್ಯಾಶ್ ದೋಸ್ ಇನ್ವೆಸ್ಟ್ಮೆಂಟ್ ಈಸ್ ಫಿಕ್ಸ್ಡ್ ಇಂಟ್ರೆಸ್ಟ್ ಇಲ್ಡ್ bonds. Equity divides increasing during the inflation due to the increasing cooperative earnings, and investors in equity are benefited. ಅವರಿಗೆಲ್ಲ ಬೆನಿಫಿಟ್ ಆಗ್ತದೆ. ಬಿಕಾಸ್ ಅವ್ರ ಪ್ರೈಸ್ ಅವರು ಉತ್ಪಾದನೆ ಮಾಡುವಂಥ ವಸ್ತುಗಳು ಜಾಸ್ತಿ ರೇಟಿಗೆಲ್ಲ ಏನಾಗ್ತೈತೆ ಅಂದರೆ ಇನ್ಫ್ಲೇಷನ್ನಲ್ಲಿ ಜಾಸ್ತಿ ರೇಟಿಗೆ ಪರ್ಚೇಸ್ ಮಾಡ್ತಿರ್ತಾರೆ. ಈಗ ನಾರ್ಮಲ್ ನೀವು ಕಂಪೇರ್ ಮಾಡಿರಿ, ಈ ಆನಿಯನ್ಸ್ ಯಾರು ಬೆಳೆದಿರ್ತಾರೆ ಅವಾಗ ರೈಸಿಂದ ಪ್ರೈಸ್ ಆದಾಗ ಟೊಮ್ಯಾಟೊ, ಇವ್ರಿಗೆಲ್ಲ ಎರಡು ಪ್ರೈಸದ ನೀವು ಫ್ಲಕ್ಚುಯೇಷನ್ ಕೇಳ್ತೀರಿ ಭಾಳಷ್ಟು. ಓಕೆ, ಆಮೇಲೆ ಪೊಟ್ಯಾಟೊ 3, ಈ ಪೊಟ್ಯಾಟೊ, ಆನಿಯನ್ ಮತ್ತು ಟೊಮ್ಯಾಟೊ ಇವು ಪ್ರೈಸ್ ಅಷ್ಟೇ. ಈಗ ನೋಡಿ 50 ರೂಪೀಸ್ ಪರ್ kg, 50 ರೂಪೀಸ್ ಪೊಟ್ಯಾಟೊ. ಈಗ ಪೊಟ್ಯಾಟೊ ಮಾರೋರ್ದು ಭಾಳಷ್ಟು ವ್ಯಾಲ್ಯೂ ಇರ್ತೈತೆ ಅವ್ರಿಗೆ, ಅವರು ಅದನ್ನು ಕ್ರಾಪ್ ಮಾಡುವವ್ರಿಗೂ ಕೂಡ. ಯಾಕಂದ್ರೆ ಮಾರ್ಕೆಟಲ್ಲಿ ಪ್ರೈಸ್ ಹೈ ಇರ್ತದೆ. ಹೈ ಇದ್ದ ತಕ್ಷಣ ಅವ್ರಿಗೆ ಏನಾಗ್ತದೆ ಹೇಳಿ, ಹೈ ರೇಟ್ ಬಂದ ತಕ್ಷಣ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಆಗ್ತೈತಿ. ಅದಕ್ಕೇನಾಗ್ತದೆ, ಇವ್ರು ಇನ್ವೆಸ್ಟರ್ಸ್ ಮೇಲೆ ಅಥವಾ ಇವ್ರ ಮೇಲೆ ಅಷ್ಟು ಯಾವುದೇ ಇನ್ಫ್ಲೇಷನ್ ಅಷ್ಟು ಎಫೆಕ್ಟ್ ಆಗಂಗಿಲ್ಲ. ಇನ್ನೊಂದು ರೀತಿಯಿಂದ ಏನಾಗ್ತದೆ, ಇವ್ರಿಗೆ ಲಾಭನ ಆಗ್ತದೆ, ಪ್ರಾಫಿಟ್ ಆಗ್ತದೆ. ಸಮ್ ನೆಸೆಸಿಟಿ ಗೂಡ್ಸ್ಗಳನ್ನು ಬಿಟ್ಟು. ಆದರೆ ಯಾರಿಗೆ ನಷ್ಟ ಆಗ್ತದೆ ಅಂತಂದರೆ ಎಲೆಕ್ಟ್ರಿಸಿಟಿ ಪವರ್ಗೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಅವ್ರಿಗೆಲ್ಲ ಇದು ಲಾಸ್ ಆಗ್ತದೆ. ಯಾವಾಗ ಇನ್ಫ್ಲೇಷನಲ್ಲಿ ಇದ್ದಾಗ ಉಳ್ಕಿದ ಕಡೆ ಎಲ್ಲ ಇದೆ. ಯಾಕಂದ್ರೆ ಅವರು ಈ ಗೌರ್ಮೆಂಟ್ ಇನ್ಫ್ಲೇಷನ್ ಇದ್ದಾಗ ಪ್ರೈಸ್ ಏರಿಸ್ಕೊತ ಹೋಗ್ತದೇನೆ. ಪೆಟ್ರೋಲ್ ರೇಟ್ ಭಾಳಷ್ಟು ಇದ್ದಾಗ ಅಷ್ಟು ನಿಮ್ಮದು ಬಸ್ ಫೇರ್ ಜಾಸ್ತಿ ಆಗ್ತದೆ, ಅದರ್ವೈಸ್ ಸೇಮ್ ಇರ್ತದೆ. ಅದಕ್ಕೇನಾಗ್ತದೆ ಹೇಳಿ, ಭಾಳಷ್ಟು ರಿಚ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ಫಿಕ್ಸ್ಡ್ ಇಂಟ್ರೆಸ್ಟ್ ಇಲ್ಡ್ ಬಾಂಡ್ಸ್ ಬ್ರಿಂಗ್ ಅ ಸೇಮ್ ಇನ್ಕಮ್ ಬಟ್ ಲೆಸ್ ಪರ್ಚೇಸಿಂಗ್ ಪವರ್. ಸೇಮ್ ಇನ್ಕಮ್ ಬೈ ಮಾಡುವಂಥ ಕೆಪಾಸಿಟಿ ಕಡಿಮೆ ಆಗಿರ್ತದೆ, ಅದರ ಅಮೌಂಟ್ ಪ್ರೈಸ್ ಜಾಸ್ತಿನೇ ಇರ್ತೈತಿ. ಓಕೆ, ರಿಸೋರ್ಸಸ್ ಆರ್ ಪ್ರಾಫಿಟೇಬಲ್ ಟು ದ ಇನ್ವೆಸ್ಟರ್ಸ್, ಪ್ರಾಫಿಟ ಜಾಸ್ತಿ ಆಕೈತೆ ಅವ್ರಿಗೆ. ಬಟ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಎಕ್ಸ್ಪೀರಿಯನ್ಸ್ ಹೆವಿ ಲಾಸಸ್. ಸ್ಮಾಲ್ ಮೀಡಿಯಮಿಗೆ ಅಷ್ಟೇ ಲಾಸ್ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಪರ್ಚೇಸಿಂಗ್ ಪವರ್ ಅಥವಾ ಅದರ್ ವ್ಯಾಲ್ಯೂನ ಇತ್ತಂದರೆ ಯಾರು ಬೈ ಮಾಡ್ಲಿಕ್ಕಂದ್ರೆ
ಅಷ್ಟು ರೇಟ್ ಅದ ಬಿಡಿ ನಾನು ತೊಗೊಂಗಿಲ್ಲ, ಬೇರೆ ಆಲ್ಟರ್ನೇಟಿವ್ ಹುಡ್ಕೊಂಡ್ಬಿಟ್ರೆ ಸ್ಮಾಲ್ ಮೀಡಿಯಮಿಗೆ ಅಷ್ಟು ಎಫೆಕ್ಟ್ ಆಗ್ತದೆ ಹೊರತು ಬೇರೆದವ್ರಿಗೆ ಎಫೆಕ್ಟ್ ಆಗಂಗಿಲ್ಲ. ಹೈ ಕ್ಲಾಸ್ ಇದ್ದವ್ರಿಗೆ ಏನು ಎಫೆಕ್ಟ್ ಆಗಂಗೇ ಇಲ್ಲ. ನಾರ್ಮಲಿ ಅಫ್ಕೋರ್ಸ್ ಅವ್ರು ಪ್ರಾಫಿಟ್ ಓರಿಯೆಂಟೆಡೇ ಇರ್ತಾರೆ. ಇನ್ ಮೆನಿ ಕಂಟ್ರೀಸ್ purchasing power of money, fall the value of money, discourage savings and therefore reduce the volume of funds available for investment in a free market economy. ಅಲ್ಲಿ ಫ್ರೀ ಮಾರ್ಕೆಟ್ ಎಕನಾಮಿಯಲ್ಲಿ ಅವೈಲೇಬಲ್ ಇರೋದ್ರಿಂದ ಒಂದಿಷ್ಟು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇಲೆ ಅಷ್ಟೇ ಇದು ಎಫೆಕ್ಟ್ ಆಗ್ತದೆ. ಲಾರ್ಜ್ ಅವ್ರಿಗೆಲ್ಲ ಇದು ಎಫೆಕ್ಟ್ ಆಗಂಗಿಲ್ಲ. ಅವ್ರು ಪ್ರಾಫಿಟ್ ಓರಿಯೆಂಟೆಡೇ ಇರ್ತಾರೆ. ಯಾಕಂದ್ರೆ ಪ್ರೈಸ್ ಕಂಪೇರಿಟಿವ್ಲಿ ಹೈಗೆ ಹೋಗ್ತಿರ್ತೈತಿ. ಆಮೇಲೆ ಈಗ ಲಾಕ್ಡೌನ್ ಟೈಮಲ್ಲಿ ನೋಡ್ರಿ ನೀವು, ಯಾರು ಇನ್ವೆಸ್ಟರ್ಸ್ ಅವರೆಲ್ಲ ಇರ್ತಾರೆ, ಅವ್ರ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ಅವ್ರು ಏನು ಮಾಡ್ಬಿಡ್ತಾರೆ, ಎಲ್ಲರ ಹಳ್ಳಿಗಳೇ ಹೋಗಿ ಮಾರಿ ಬಂದಿರ್ತಾರೆ. ಹಂಗೆ ಮಾಡುವಂಥ ಕೆಪಾಸಿಟಿ ಇಲ್ಲ ಅಂತಂದ್ರೆ ಅವ್ರು ಅಷ್ಟೇ ಲಾಸ್ ಅನ್ಭವಿಸ್ತಾರೆ. ಉಳಿದವರೆಲ್ಲರೂ ಪ್ರಾಫಿಟ್ ಓರಿಯೆಂಟೆಡೇ ಇರ್ತಾರೆ. ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಪೀಪಲ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತದೆ, ಅದು ಎಫೆಕ್ಟ್ ಆಗ್ತದೆ ಇನ್ಫ್ಲೇಷನ್ ಅಂತಂದರೆ, ಅವರು ಸೇವಿಂಗ್ಸ್ ಅವ್ರಿಗೆ ಇನ್ಕಮ್ ಹೌದಾ, ಅದು ಎಲ್ಲರೂ ಸೇವಿಂಗ್ಸ್ ಮೇಲೆ ಡಿಪೆಂಡ್ ಇರ್ತಾರೆ. ಅವ್ರಿಗೆ ಜಾಬ್ ಕರೆಕ್ಟ್ ಇತ್ತು ಅಥವಾ ಅವ್ರಿಗೆ ಅಮೌಂಟ್ ಜನ್ರೇಟ್ ಆಗತ್ತಿತ್ತು ಅಂದ್ರೆ ಫ್ರೀಯಾಗಿ ಸಸ್ಟೈನ್ ಮಾಡ್ತಾರೆ. ಅಮೌಂಟ್ ಜನ್ರೇಟ್ ಆಗತ್ತಿಲ್ಲ ಅಂತಂದ್ರೆ ಸರ್ಕಾರಿ ನೌಕರಿದರಾಗಿರ್ಬೋದು, ಖಾಸಗಿ ವರ್ಗಕ್ಕೆ ಸೇರಿದವರು, ಗೌರ್ಮೆಂಟ್ನವ್ರು ಫ್ರೀ. ಈಗ ನೋಡಿರಿ ಇದು ಎಫೆಕ್ಟ್ ಇನ್ಫ್ಲೇಷನ್ ಅದ. ಗೌರ್ಮೆಂಟ್ ಜಾಬ್ ಇದ್ದವ್ರು ಹೋಲ್ಡರ್ಸ್ ಎಲ್ಲರೂ ಸಸ್ಟೈನ್ ಆಗ್ಯಾರ. ಆದರೆ ಪ್ರೈವೇಟ್ ಜಾಬ್ ಇದ್ದವರು ವೆರಿ ಡಿಫಿಕಲ್ಟಿ ಟು ಸಸ್ಟೈನ್. ಯಾಕಂದ್ರೆ ಅವ್ರಿಗೆ ಅಮೌಂಟ್ ಜನ್ರೇಟ್ ಆಗಿರೋಂಗಿಲ್ಲ. ಈಗ ಸ್ಕೂಲು ಕಾಲೇಜಸ್ಗಳಲ್ಲೆಲ್ಲ ಫೀಸ್ ತುಂಬಿರೋಂಗಿಲ್ಲ. ಅಮೌಂಟ್ ಹೆಂಗೆ ಜನ್ರೇಟ್ ಆಗ್ತದೆ? ಅಮೌಂಟ್ ಜನ್ರೇಟ್ ಆದ್ರೆ ಅಷ್ಟೇ ನಾವು ವೇಜಸ್ಸನ್ನು ಕೊಡೋಕೆ ಏಬಲ್ ಇರ್ತೀವಿ. ವೇಜಸ್ ಇಲ್ಲ ಅಂತಂದ್ರೆ ಅವ್ರು ಸಸ್ಟೈನ್ ಆಗೋದು ವೆರಿ ಡಿಫಿಕಲ್ಟ್. ಮಿಡಲ್ ಕ್ಲಾಸಲ್ಲಿ ತುಂಬ ಭಾಳಷ್ಟು ಹೆವಿ ಲಾಸಸ್ಗಳು ಅನುಭವಿಸೋರು ಯಾರಿರಿ? ಮಿಡಲ್ ಕ್ಲಾಸ್ ಮತ್ತು ಅದರ್ ಲೋವರ್ ಕ್ಲಾಸ್ ಪೀಪಲ್ಸನ್ನು. ಯಾಕಂದ್ರೆ ಡೈಲಿ ನೆಸೆಸಿಟಿಗೆ ಅವ್ರಿಗೆ ಒನ್ ಡೇದು ಅಲ್ಲೇ ಹೋಗಿ ಬಂದು ಮಾಡಿದ ಒನ್ ಡೇ ಫೇರ್ದು ಅವ್ರಿಗೆ ಆಗಿರ್ತದೆ ಹೌದಾ. ಆ ಒನ್ ಡೇ ಹೋಗುವಂಥದ್ದು ಅವ್ರಿಗಿಲ್ಲ ಅಂತಂದ್ರೆ ಎಷ್ಟು ಸಸ್ಟೈನ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಓಕೆ, ಆಮೇಲೆ ಅವ್ರಿಗೆ ಏನಾಗ್ತದೆ ಹೇಳಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಡಿಮೆ ಆಗ್ತದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಅದಕ್ಕಿಂತ ಲಿವಿಂಗ್ ಕಡಿಮೆ ಆಗಿ ಬೆಲೆಗಳ ಏರುತ್ತಿರೋದ್ರಿಂದ ಅವ್ರು ಡೈಲಿ ನೆಸೆಸಿಟಿಗಳನ್ನು ಅಥವಾ ಅವರು ಡೈಲಿಗೆ ಏನೇನು ಬೇಕು ಆ ವಸ್ತುಗಳನ್ನು ಅವರು ಬೈ ಮಾಡುವಂಥ ಕೆಪಾಸಿಟಿ ಅವ್ರಿಗಿರಂಗಿಲ್ಲ. ಈಗ ನೋಡಿರಿ 33 ಈಗ ಅವ್ರಿಗೆ ಹಾಫ್ ಸ್ಯಾಲ್ರೀಸ್. ಈಗ ನೀವೆಲ್ಲ ಎಕ್ಸಾಂಪಲ್ಗಳನ್ನು ನೋಡಿರ್ಬೋದು. ಏನೋ ಟೀಚರ್ಸ್ ಎಲ್ಲ ಹೋಗಿ ಹೋಟೆಲ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ, ಒಬ್ಬೊಬ್ಬರು ಏನೋ ವ್ಯಾಪಾರನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಮಿಡಲ್ ಕ್ಲಾಸಲ್ಲಿ ಅವ್ರಿಗೆ ಏನಾಗ್ತದೆ, ಪ್ರೈವೇಟಲ್ಲಿ ಇದ್ದಾಗ ಅದು ಎಫೆಕ್ಟ್ ಆಗ್ತದೆ. ಹಂಗೆ ಪ್ರೊಡಕ್ಷನಲ್ಲಿ ಕೂಡ, ಎಕನಾಮಿಕ್ಸಲ್ಲಿ ಕೂಡ ಅವ್ರದ್ದು ಪ್ರೊಡಕ್ಷನ್ ಸ್ಮಾಲ್ ಮೀಡಿಯಮ್ ಇದ್ದಾಗ ಅವ್ರೇನು ಸಸ್ಟೈನ್ ಮಾಡೋದು ಭಾಳಷ್ಟು ಕಷ್ಟ ಆಗಿ ಅವ್ರೇನು ಮಾಡಿಬಿಡ್ತಾರೆ ಹೇಳ್ರಿ, ಸ್ಕಿಪ್ ಮಾಡಿಬಿಡ್ತಾರೆ. ಅದನ್ನು ಸ್ಟಾಪ್ ಮಾಡಿಕೊಂಡು ಬೇರೆ ಎಲ್ಲರ ಒಂದು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಭಾಳಷ್ಟು ಹೆವಿ ಲಾಸಸ್ ಯಾರು ಬರ್ತಾರೆ ಹೇಳ್ರಿ, ಮಿಡಲ್ ಕ್ಲಾಸ್ ಪೀಪಲ್ಸ್ ಎಫೆಕ್ಟ್ ಆಗ್ತದೆ. ಒನ್ ಈಸ್ ಬಿಸ್ನೆಸ್ ಕಮ್ಯುನಿಟಿ. The manufacturing merchants and the entrepreneurs stand gain during the inflation. ಯಾರು? ಎಂಟ್ರಪ್ರಿನರ್ಸು, ಮರ್ಚೆಂಟು ಮತ್ತು ಮ್ಯಾನುಫ್ಯಾಕ್ಚರ್ಸ್. ಎಂಟ್ರಪ್ರಿನರ್, ಮ್ಯಾನುಫ್ಯಾಕ್ಚರರ್ ಮತ್ತು ಮರ್ಚೆಂಟ್. ಇವ್ರು ಏನಾಗ್ತಾರೆ ಹೇಳ್ರಿ, ಫುಲ್ ಗೇನಲ್ಲಿ ಇರ್ತಾರೆ, ಅಂದರೆ ಹೆವಿ ಪ್ರಾಫಿಟ್ನಲ್ಲಿ ಇರ್ತಾರೆ. ದ ವ್ಯಾಲ್ಯೂ ಆಫ್ ಸ್ಟಾಕ್ ಹೆಲ್ಡ್ ಡ್ಯೂರಿಂಗ್ ದ ಇನ್ಫ್ಲೇಷನ್ ಇನ್ಕ್ರೀಸಸ್. ರಾ ಮಟೀರಿಯಲ್ ಸ್ಟಾಕ್ ಅಥವಾ ರಾ ಮಟೀರಿಯಲ್ದ ಪ್ರೈಸ್ ಏನಾಗಿರ್ತದೆ, ಹೈ ಆಗಿರ್ತದೆ. ಬಿಸ್ನೆಸ್ ಕಮ್ಯುನಿಟಿ ಸೆಲ್ ದ ಕಮೋಡಿಟಿ ಬೆಟರ್ ಪ್ರೈಸಸ್ ದ್ಯಾನ್ ದ ಅರ್ಲಿಯರ್. ಬೆಟರ್ ಅಂದ್ರೆ ಪ್ರೈಸ್ ಹೈ ಇರ್ತದಲ್ಲ, ಪ್ರೈಸ್ ಹೈ ಇರ್ತದೆ. ಪ್ರೈಸ್ ಹೈ ಇದ್ದಾಗ ಅವ್ರು ಏನು ಮಾಡ್ತಾರೆ ಹೇಳ್ರಿ, ಅದು ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಡೇಸಲ್ಲಿ 10 ರೂಪೀಸಿಗೆ ಮಾಡಿದರೆ, ಈಗ ಲಾಕ್ಡೌನ್ ಟೈಮಲ್ಲಿ ಅಥವಾ ಇನ್ಫ್ಲೇಷನಲ್ಲಿ ಇದ್ದಾಗ 20 ರೂಪೀಸಿಗೆ ಮಾಡಿದ್ರೆ 10 ಮೋರ್ ದೆನ್ 2% ಅವ್ರಿಗೆ ಏನಾಗ್ತದೆ ಹೇಳಿ, ಪ್ರಾಫಿಟ್ ಆಗ್ತದೆ. ಡಬಲ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಆಕೈತಿ. ಅವಾಗ ಅವರು ಫುಲ್ ಪ್ರಾಫಿಟಲ್ಲಿ ಇರ್ತಾರೆ. ಬಿಸ್ನೆಸ್ ಕಮ್ಯುನಿಟಿ ಸೆಲ್ ದ ಕಮೋಡಿಟೀಸ್ ಬೆಟರ್ ಪ್ರೈಸಸ್ ದ್ಯಾನ್ ದ ಅರ್ಲಿಯರ್. Entrepreneurs are huge profit as the rise in the price be a more than the rise in the cost of production. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ಪ್ರೈಸಲ್ಲಿ ಏನು ಮಾಡ್ತಾರೆ ಹೇಳಿ, ಅವ್ರ ಗೂಡ್ಸು ಮತ್ತು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಲಾಕ್ಡೌನ್ ಟೈಮಲ್ಲಿ ನೋಡಿರಿ, ಬೆಂಗಳೂರಿಂದ ಹುಬ್ಳಿಗೆ ಬರೋಕ್ಕೆ ಮಿನಿಮಮ್
ಟ್ರೈನ್ ಆದ್ರೆ 100 ರೂಪೀಸ್ ಇಟ್ಕೋರಿ, ಅಥವಾ ನೀವು ಇದು VRL ಆದ್ರೆ 500 ಇಟ್ಕೋರಿ. ಆವಾಗಿನ ಟೈಮಲ್ಲಿ 2000 ಕೊಟ್ಟು ಬಂದಿದ್ದಾರೆ ಒಂದಿಷ್ಟು ಜನ. ಅಂದ್ರೆ ಅದು ಅವ್ರಿಗೆ ಪ್ರಾಫಿಟ್ ಅದು. ಒಬ್ಬೊಬ್ರಿಗೆ 2000 ಹಿಡೀರಿ ನೀವು, 10 ಮೆಂಬರ್ಸ್ ಬಂದು ಎಷ್ಟು ಆಯ್ತು, 10,000 ಅಲ್ಲೇ ಪ್ರಾಫಿಟ್ ಬಂತು ಅವ್ರಿಗೆ ಜಾಸ್ತಿ. ಬಿಫೋರ್ ಎಷ್ಟು ತೊಗೊಂಬಂದಿದ್ರು ಹೇಳ್ರಿ, 500 600 ಡಬಲ್ ತ್ರಿಬಲ್ ಕೊಟ್ಟು ಬಂದಿದ್ದಾರೆ. ಅವಾಗ ಎಫೆಕ್ಟ್ ಸಾಧಾರಣ ಆಗ್ತದೆ ಅದು. ಓಕೆ, ನೆಕ್ಸ್ಟ್ ಹ್ಯೂಜ್ ಪ್ರಾಫಿಟ್. ಇನ್ಸ್ಟೆಡ್ ಆಫ್ reducing the marginal profit, the inflation is a favorable effect on the business community. ಈಗ ಬಿಸ್ನೆಸ್ ಕಮ್ಯುನಿಟಿ ಮೇಲೆ ಅದು ಫೇವರೇಬಲ್ ಆಗ್ತದೆ. ಇವ್ರಿಗೆ ಮಿಡಲ್ ಕ್ಲಾಸ್ ಮತ್ತು ಕ್ರೆಡಿಟರ್ಸಿಗೆ ಏನಾಗ್ತದೆ, ಅದು ಫೇವರೇಬಲ್ ಆಗೋಲ್ಲ, ಫೇವರೇಬಲ್ ಇನ್ಫೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಲಾಸ್ನಾಗ ಹಾಕಿರ್ತದೆ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಫಾರ್ ರೈತರಂತೆ. ಇವರು ಆಲ್ಸೋ ಏನಿರ್ತಾರೆ, ಇವ್ರಿಗೆ ಬೆನಿಫಿಟೆಡ್ ಇರ್ತಾರೆ. ಯಾಕಂದರೆ ಇವ್ರ ಕ್ರಾಪ್ಸ್ ಮತ್ತು ವೆಜಿಟೇಬಲ್ಸ್ ಇವ್ರಿಗೆ ಮೋರ್ ದೆನ್ ದ್ಯಾಟ್ ಆರ್ ಡ್ಯೂರಿಂಗ್ ದ ಲಾಕ್ಡೌನ್ ಅಥವಾ ಡ್ಯೂರಿಂಗ್ ದ ರೈಸ್ ಇನ್ ದ ಪ್ರೈಸಲ್ಲಿ ಏನಾಗ್ತದೆ ಹೇಳಿ, ಸೆಲ್ ಆಗ್ತಿರ್ತಾವೆ. ಓಕೆ, ಫಸ್ಟ್ ಒನ್ ಈಸ್ ಪ್ರೈಸ್ ಆಫ್ ದ ಪ್ರೊಡಕ್ಷನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್, ಇನ್ಕ್ರೀಸ್ ಇನ್ ದ ಪ್ರೈಸ್. Farmers who produce the food grains and highly inflation sensitive production benefited are most. ಯಾರು ವೆಜಿಟೇಬಲ್ ಫುಡ್ ಗ್ರೇನ್ಸ್ಗಳನ್ನು ಮಾಡ್ತಾರಲ್ಲ ಅವ್ರು ಭಾಳ ಬೆನಿಫಿಟ್ ಇರ್ತಾರೆ ಪ್ರೈಸಲ್ಲಿ. ಹೌದಾ, ಯಾರು ಪೊಟ್ಯಾಟೊ, ಆನಿಯನ್ ಮತ್ತು ನಿಮ್ಮದು ಏನಂತೀರಿ ನೀವು ಟೊಮೆಟೊ, ಇವರೆಲ್ಲ ಬೆಳೆದಿರ್ತಾರಲ್ಲ ಈ ಸೀಸನಲ್ಲಿ ರೈಸಿಂದ ಪ್ರೈಸಲ್ಲಿ ಎಲ್ಲರಿಗೂ ಆಗಂಗಿಲ್ಲ ಫುಡ್ ಗ್ರೇನ್ಸದ್ದು ಬೆಳೆಯೋದಷ್ಟು. ಅವಾಗ ಇಷ್ಟು ಫುಡ್ ಗ್ರೇನ್ಸದ್ದಲ್ಲ, ಒಂದಿಷ್ಟು ಫುಡ್ ಗ್ರೇನ್ಸದ್ದು ಯಾರು ಬೇಕಾದ್ರೆ ಅವರು ಹೈಲಿ ಬೆನಿಫಿಟೆಡ್ ಮತ್ತು ಹೈಲಿ ಫೇವರೇಬಲ್ ಇರ್ತಾರೆ. ಎಲ್ಲಿ ಇನ್ಫ್ಲೇಷನ್ ಎಫೆಕ್ಟಲ್ಲಿ. Farmers who produce the food grains other than the highly inflation sensitive, farmers is a debt repayment to their old debts along with the rate of interest. ಈ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇನ್ಫ್ಲೇಷನಲ್ಲಿ ಫಾರ್ಮರ್ಸ್ ಏನಾಗ್ತಾರೆ ಹೇಳ್ರಿ, ರೀಪೇಮೆಂಟ್ ಮಾಡಿ ಮತ್ತು ಇಂಟ್ರೆಸ್ಟನ್ನು ಕೊಡುವಷ್ಟು ಕೆಪಬಲ್ ಆಗ್ತಾರೆ. ಎಲ್ಲೇ ಯಾವಾಗ ಇನ್ಫ್ಲೇಷನಲ್ಲಿ ಪೀರಿಯಡಲ್ಲಿ. ಓಕೆ, ಅವರು ಡೆಟ್ ಪೇಮೆಂಟ್ ಮೇಲೆ ಮಾಡ್ಕೊಂಡು ಸಾಲ್ವೆಂಟ್ ಆಗ್ತಾರೆ. ಇನ್ಸಾಲ್ವೆಂಟ್ ಇದ್ದಂಥ ಸಿಚುವೇಶನ್ ಹೋಗಿ ಸಾಲ್ವೆಂಟ್ ಆಗ್ತಾರೆ. ಅ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಹೀಸ್ ಡೆಟ್ ಆಗ್ತಾರೆ. ದೇ ಫರ್ದರ್ ಬೆನಿಫಿಟೆಡ್ ಟು ದ ಡೆಟರ್ಸ್ ಬ್ಯಾಕ್ ಅ ಲೋವರ್ ಪರ್ಚೇಸಿಂಗ್ ಪವರ್ ಟು ದ ಕ್ರೆಡಿಟರ್ಸ್. ಇನ್ಫ್ಲೇಷನ್ ದಸ್ ಪ್ರೊವೈಡ್ ದ ಡಬಲ್ ಅಡ್ವಾಂಟೇಜ್ ಟು ದ ಫಾರ್ಮರ್. ಎರಡು ಅಡ್ವಾಂಟೇಜಸ್ ಫಾರ್ಮರ್ ಏನು ಮಾಡ್ತಾರೆ ಹೇಳ್ರಿ, ಇನ್ಫ್ಲೇಷನಲ್ಲಿ ಕೊಡ್ತದೆ. ಒಂದು, ಅವ್ರು ಇನ್ಸಾಲ್ವೆಂಟ್ ಆಗಿದ್ದ ಸಿಚುವೇಶನನ್ನು ಬಿಟ್ಟು ಸಾಲ್ವೆಂಟ್ ಆಗ್ತಾರೆ. ನೆಕ್ಸ್ಟ್, ಅವ್ರು ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ಪ್ರೈಸ್ಗಿಂತನೂ ಹೈ ಅವ್ರದ್ದು ಏನಾಗ್ತದೆ ಹೇಳ್ರಿ, ಪ್ರೊಡಕ್ಷನ್ ಎಲ್ಲ ಗೂಡ್ಸ್ ಎಲ್ಲ ಹೋಗ್ತಾವೆ. ಇವೆರಡು ಫಾರ್ಮರ್ಸ್ಗೆ ಬೆನಿಫಿಟೆಡ್ ಆಗ್ತದೆ. ಯಾವುದು, ಇನ್ಫ್ಲೇಷನ್ ಬೆನಿಫಿಟೆಡ್ ಟು ದ ಫಾರ್ಮರ್. ಬೆನಿಫಿಟೆಡ್ ಟು ದ ಫಾರ್ಮರ್. ಯಾವುದು, ಇನ್ಫ್ಲೇಷನರಿ ಸಿಚುವೇಶನ್. ಬಿಕಾಸ್ ಅವ್ರು ಏನಾಗ್ತಾರೆ ಹೇಳ್ರಿ, ಅವ್ರದ್ದೇನು ಸಾಲಗಳಿರ್ತದೆ ಅದನ್ನ ನಾ ಎಲ್ಲ ಫಾರ್ಮರ್ಸಿಗೂ ಅಂತ ಹೇಳೋಕ್ಕಿಲ್ಲ. ಫುಡ್ ಗ್ರೇನ್ಸ್ ಯಾವ ಪ್ರೈಸದ್ದು ಹೈ ಇರ್ತದೆ ಆ ಪ್ರಾಡಕ್ಟದ್ದು ಅಷ್ಟೇ ಹೇಳತ್ತಿದ್ದೆ ನಾನು. ಯಾಕಂದ್ರೆ ಮತ್ತೆ ಎಲ್ಲರೂ ಬೆಳೆದಿರ್ತಾರೆ, ಎಲ್ಲರೂ ಹೈ ಈಗ ಹಂಗೆ ಬರೋಂಗಿಲ್ಲ. ಒಂದಿಷ್ಟು ಜನ ಲಾಸನ್ನು ಅನುಭವಿಸಿರ್ತಾರೆ. ಯಾಕಂದ್ರೆ ಆ ಫುಡ್ ಗ್ರೇನ್ಸ್ ಅವ್ರು ಬೆಳೆದಿರಂಗಿಲ್ಲ, ಅವ್ರು ಏನಾರ ಬೇರೆ ಕ್ರಾಪ್ಸ್ ಹಾಕಿರ್ತಾರೆ, ಅವಾಗ ಆ ಕ್ರಾಪ್ಸಿಗೆ ವ್ಯಾಲ್ಯೂ ಇರಲ್ಲ. ಹಂಗಿದ್ದಾಗ, ಆ ಸಿಚುವೇಶನ್ ಇದ್ದಾಗ ಅವ್ರು ಬೆನಿಫಿಟೆಡ್ ಆಗಂಗಿಲ್ಲ. ಯಾರು ಆ ರೈಸ್ ವ್ಯಾಲ್ಯೂ ಪ್ರೈಸ್ ಆಗಿರ್ತದೆ ಅದನ್ನು ಬೆಳೆದಿರ್ತಾರೆ ಅವರಷ್ಟು ಈ ಸಿಚುವೇಶನ್ಗೆ ಬೆನಿಫಿಟೆಡ್ ಆಗಿರ್ತಾರೆ. ನೆಕ್ಸ್ಟ್, ಇವ್ರು ಏನಾಗ್ತಾರೆ ಹೇಳಿ, ಲಯಬಲ್ ಫಾರ್ ದ ಓನ್ ಡೆಟ್. ಅವ್ರದ್ದು ಡೆಟ್ಟನ್ನು ಕೂಡ ರಿಕವರಿ ಮಾಡುವಂಥ ಕೆಪಾಸಿಟಿ ಯಾರ ಕಡೆ, ಡೆಟರ್ಸ್ ಕಡೆ ಇರ್ತದೆ. ನೆಕ್ಸ್ಟ್, ಇನ್ಸಾಲ್ವೆಂಟ್ ಪೊಸಿಷನ್ ಹೋಗಿ ಸಾಲ್ವೆಂಟ್ ಆಗುವಂಥ ಪೊಸಿಷನ್ನು ಕೂಡ ಫಾರ್ಮರ್ಸಿಗೆ ಬರ್ತದೆ. ಬೆಸ್ಟ್ ಬೆನಿಫಿಷಿಯರ್ ಕೂಡ ಫಾರ್ಮರ್ಸ್. ನೆಕ್ಸ್ಟ್, ಬಿಸ್ನೆಸ್ ಕಮ್ಯುನಿಟೀಸ್ ಕೂಡ ಬೆನಿಫಿಷಿಯಲ್ ಆಗ್ತಾರೆ ಇದರಿಂದ. ಕನ್ಸ್ಯೂಮರ್ಸಿಗೆ ಎರಡೂ ಆಗ್ತದೆ ಇಲ್ಲಿ. ಯಾಕಂದರೆ ಕನ್ಸ್ಯೂಮರ್ಸ್ ನಾವೇ, ಹೌದಲ್ವಾ? ಅಪ್ಪರ್ ಕ್ಲಾಸು ಇರ್ತದೆ, ಲೋವರ್ ಕ್ಲಾಸು ಇರ್ತದೆ, ಮಿಡಲ್ ಕ್ಲಾಸು ಇರ್ತದೆ. ಅಪ್ಪರ್ ಕ್ಲಾಸಿಗೆ ಅಷ್ಟು ಎಫೆಕ್ಟ್ ಆಗಂಗಿಲ್ಲ, ಮಿಡಲ್ ಮತ್ತು ಲೋವರ್ ಕ್ಲಾಸಲ್ಲಿ ಹೆವಿ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ಅವ್ರು ಬೈಯಿಂಗ್ ಕೆಪಾಸಿಟಿ ಇರೋಂಗಿಲ್ಲ ಅಲ್ವಾ. ಸೊ ದ್ಯಾಟ್ ಇಟ್ ವಿಲ್ ಅಫೆಕ್ಟೆಡ್ ಟು ದ ಕನ್ಸ್ಯೂಮರ್ಸ್. ಕನ್ಸಂಪ್ಷನ್ ಆಫ್ ದ ಪೀಪಲ್ ರೈಸ್ ಇನ್ ದ ಪ್ರೈಸ್ ಇದ್ದಾಗ ದೇ ಕ್ಯಾನ್ ಶಿಫ್ಟ್ ದೇರ್ ಕನ್ಸಂಪ್ಷನ್. ಓಕೆ, ಕನ್ಸಂಪ್ಷನ್ ರೆಡ್ಯೂಸಿಂಗ್, ಪರ್ಚೇಸಿಂಗ್ ಪವರ್ ಈಸ್ ಆಲ್ಸೋ ರೆಡ್ಯೂಸಿಂಗ್. ಅವ್ರು ಏನು ಮಾಡ್ತಾರೆ, ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡಿ ಪರ್ಚೇಸಿಂಗ್ ಪವರ್ ಕೂಡ ಅವ್ರದ್ದು ರೆಡ್ಯೂಸ್ ಆಗ್ತದೆ. ರೆಡ್ಯೂಸ್ ಆಗಿ ದ ರಿಸೋರ್ಸಸ್ ಲೆಫ್ಟ್ unused can be secured by the government, pricing the new note rising to the public debt. ಆ ಸಿಚುವೇಶನಲ್ಲಿ ಏನಾಗ್ತದೆ,
ಪ್ರೈಸ್ ರಿಸೋರ್ಸಸ್ಗಳು ಇದ್ದಂಥ ಹಳೇ ಅನ್ಸೋಲ್ಡ್ ಗೂಡ್ಸು ಕೂಡ ಅಲ್ಲಿ ಏನಾಗ್ತವೆ ರೀ ಸೋಲ್ಡ್ ಆಗುವಂಥ ಪೊಸಿಷನ್ ಬರ್ತದೆ. Inflation can transfer the resources from the public to the government. They reduce the consumption. Public increases the savings in terms of the forced savings. Forced savings have been used in many countries' economic development. However, consumption have lead low standard of living, initial stage and development. ಇಲ್ಲೇನಾಗ್ತದೆ ಲೋ ಸ್ಟ್ಯಾಂಡ್ ಆಫ್ ಲಿವಿಂಗ್ ಬರ್ತದೆ, ಕನ್ಸಂಪ್ಷನ್ ಪವರ್ ಕಡಿಮೆ ಆಗ್ತದೆ. ಯಾಕಂದ್ರೆ ಶಿಫ್ಟ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಆನಿಯನ್ ಪ್ರೈಸ್ ಹೆಚ್ಚಿಗೆ ಆಯಿತು, ಆನಿಯನ್ ತೊಗೊಂಗಿಲ್ಲ, ಶಿಫ್ಟ್ ಆಗ್ತದೆ ನೆಕ್ಸ್ಟ್ ಏನಂತೀರಿ ನೀವು ಸಬಾರ್ಡಿನೇಟ್ ಅಥವಾ ನೆಕ್ಸ್ಟ್ ಸಬಾರ್ಡಿನೇಟ್ ಪ್ರಾಡಕ್ಟಿಗೆ ಹೋಗ್ತಾರೆ, ಜಂಪ್ ಆಗ್ತಾರೆ. ಅಫ್ಕೋರ್ಸ್ ನಮಗೇನಾಗ್ತದೆ ಯಾವ್ದಾರ ಒಂದು ಪ್ರೈಸ್ ಹೆಚ್ಚಿಗಿದ್ದಾಗ ಅದು ಡಿಮ್ಯಾಂಡ್ ಕಡಿಮೆನೇ ಇರ್ತೈತಿ. ಪ್ರೈಸ್ ಹೈ ಇದ್ದಾಗ ಡಿಮ್ಯಾಂಡ್ ಕಡಿಮೆ ಇರ್ತೈತಿ, ಪ್ರೈಸ್ ಲೋ ಇದ್ದಾಗ ಡಿಮ್ಯಾಂಡ್ ಜಾಸ್ತಿ ಇರ್ತೈತೆ. ಬೈ ಒನ್ ಗೆಟ್ ಒನ್ ಫ್ರೀ ಎಲ್ಲರೂ ಹೋಗ್ತಾರೆ, ಬೈ ಒನ್ ಗೆಟ್ ಒನ್ ಫ್ರೀ ಇಲ್ಲ ಅಂತ ಹೋಗೋಂಗಿಲ್ಲ. ಸಮ್ ಗೂಡ್ಸಿಗೆ ಅಷ್ಟೇ ಹೇಳೋದ, ನಾಟ್ ಆಲ್ ದ ಗೂಡ್ಸಿಗೆ ರೆಫರ್ ಆಗಂಗಿಲ್ಲ. ಓಕೆ, ದೀಸ್ ಆರ್ ದಿ ಎಫೆಕ್ಟ್ ಆಫ್ ಇನ್ಫ್ಲೇಷನ್. ಫಸ್ಟ್ ಒನ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರೊಡಕ್ಷನ್ ಮೇಲೆ ಆಗ್ತದೆ. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಮೇಲೆ ಆಗ್ತದೆ. ಡಿಸ್ಟ್ರಿಬ್ಯೂಷನಲ್ಲಿ ಏನಾಗ್ತದೆ, ಒಂದು 3-4 ಪಾಯಿಂಟ್ಸ್ ಬರ್ತಾವೆ. ಅದರಲ್ಲಿ ಇನ್ವೆಸ್ಟರ್ಸ್, ಮಿಡಲ್ ಕ್ಲಾಸ್, ಡೆಟರ್ಸ್ ಕ್ರೆಡಿಟರ್ಸ್, ನೆಕ್ಸ್ಟ್ ಕನ್ಸ್ಯೂಮರ್ಸ್, ನೆಕ್ಸ್ಟ್ ಫಾರ್ಮರ್ಸ್, ಬಿಸ್ನೆಸ್ ಕಮ್ಯುನಿಟಿ ಹೆಲ್ಪೂ ಆಗ್ತದೆ ಒಂದಿಷ್ಟಿಗೆ. ಅದ ಅಡ್ವಾಂಟೇಜಸ್ ಅದ, ಡಿಸ್ಅಡ್ವಾಂಟೇಜಸ್ ಅದ. ಅಡ್ವಾಂಟೇಜ್ ಎಷ್ಟು ಹೈ ಅದ ಅಷ್ಟು ಡಿಸ್ಅಡ್ವಾಂಟೇಜ್. ಯಾಕಂದ್ರೆ ಬೈಯಿಂಗ್ ಕೆಪಾಸಿಟಿಯಲ್ಲಿ ಏನಾಗಿರ್ತದೆ ರೀ ಕಡಿಮೆ ಇರ್ತದೆ, ಪರ್ಚೇಸಿಂಗ್ ಪವರ್ ಕಡಿಮೆ ಇರ್ತದೆ. ಪರ್ಚೇಸಿಂಗ್ ಪವರ್ ಯಾಕೆ ಕಡಿಮೆ ಇರ್ತದೆ, ಸೇವಿಂಗ್ಸ್ ಕಡಿಮೆ ಇರ್ತದೆ. ಸೇವಿಂಗ್ಸ್ ಯಾಕೆ ಕಡಿಮೆ ಇರ್ತದೆ, ಪ್ರೊಡಕ್ಷನ್ ಆಗಿಲ್ಲ, ಸೋಲ್ಡ್ ಆಗಿರೋಂಗಿಲ್ಲ, ಪ್ರಾಫಿಟ್ ಆಗಿರೋಂಗಿಲ್ಲ. ಓಕೆ, ಪ್ರಾಫಿಟ್ ಇಲ್ಲ, ಸೇವಿಂಗ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ. ಸರ್ಕಲ್ ಗೋ ಆನ್ ಇರ್ತದೆ. ಓಕೆ, ನಾವು ಗೂಡ್ಸನ್ನ ಸೋಲ್ಡ್ ಮಾಡ್ತೀವಿ, ಇನ್ಕಮ್ ಜನ್ರೇಟ್ ಆಗ್ತದೆ. ಆ ಇನ್ಕಮ್ನ ನಾವು ಸೇವಿಂಗ್ಸ್ ಮಾಡ್ತೀವಿ, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಮಸ್ತ್ ಅದು ಪ್ರೊಡಕ್ಷನ್ ಆಗ್ತದೆ. ಈ ರೀತಿ ಸರ್ಕಲಲ್ಲಿ ಯಾವುದೇ ನಮ್ಮದು ಸ್ಟಾಪ್ ಇಲ್ಲ ಅಥವಾ ಯಾವುದೇ ನಮ್ಮದು ಫ್ಲಕ್ಚುಯೇಷನ್ ಇಲ್ಲ ಅಂತಂದ್ರೆ ಸ್ಮೂತ್ ರನ್ನಿಂಗ್ ಆಗ್ತಿರ್ತದೆ. ಒಂಚೂರು ಏನಾರ ಫ್ಲಕ್ಚುಯೇಷನ್ ಆಗ್ತದೆ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಓಕೆ, ದೀಸ್ ಆರ್ ದಿ ಎಫೆಕ್ಟ್ ಆಫ್ ಇನ್ಫ್ಲೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಎಫೆಕ್ಟ್ ಆಫ್ ಇನ್ಫ್ಲೇಷನ್ ಇನ್ ಎಕನಾಮಿಕ್ಸ್. ನೆಕ್ಸ್ಟ್ ಟಾಪಿಕ್ ಅದ ಸೋಷಿಯಲ್ ಮತ್ತು ಪೊಲಿಟಿಕಲ್. I will discuss you in the next session. Thank you.